ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾದಲ್ಲಿ ಪಂಕಜ ಹಾಡಿನಲ್ಲಿ ಕುಣಿದು ಕುಪ್ಪಳಿಸಿದ ನಟಿ ಶೇಫಾಲಿ ಜರಿವಾಲಾ ಬಾರದ ಲೋಕ ಸೇರಿದ್ದಾರೆ. ಅವರ ಅಕಾಲಿಕ ನಿಧನ ಚಿತ್ರರಂಗದಲ್ಲಿ ಶೋಕದ ಅಲೆಯನ್ನು ಎಬ್ಬಿಸಿದೆ. 42ನೇ ವಯಸ್ಸಿನಲ್ಲಿ ನಟಿ ಶೇಫಾಲಿ ಸಾವಿಗೀಡಾಗಿದ್ದು ಹೇಗೆ, ಅವರ ಸಾವಿಗೆ ಕಾರಣ ಏನು ಅನ್ನೋದನ್ನು ನೋಡಿದ್ರೆ ಎಂಥವರಿಗೂ ಭಯ ಹುಟ್ಟಿಸುತ್ತೆ. ಮುಂಬೈನಲ್ಲಿ ನಟಿ ಮತ್ತು ಮಾಡೆಲ್ ಆಗಿದ್ದ ಶೇಫಾಲಿ ನಿಧನರಾಗಿದ್ದಾರೆ. 42 ವರ್ಷದಲ್ಲಿ ಹೃದಯಾಘಾತದಿಂದ ಶೇಫಾಲಿ ಇಹಲೋಕ ತ್ಯಜಿಸಿದ್ದಾರೆ. ಜೂನ್ 27ರಂದು ಅವರಿಗೆ ಹೃದಯಾಘಾತ ಸಂಭವಿಸಿತ್ತು. ಅವರನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ರು. ಆದರೆ ಅವರು ಬರುವ ಮುನ್ನವೇ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಹೇಳಿದರು. ನಟಿ ಶೇಫಾಲಿ ಬಿಗ್ ಬಾಸ್ 13ರ ಸ್ಪರ್ಧಿಯಾಗಿ ಕೂಡ ಗಮನ ಸೆಳೆದಿದ್ರು. ಬಾಲಿವುಡ್ನ ಖ್ಯಾತ ನಟಿ ಹಾಗೂ ಮಾಡೆಲ್ ಆಗಿ ಗುರುತಿಸಿಕೊಂಡಿದ್ರು. ಇವರ ಹಠಾತ್ ನಿಧನದ ಸುದ್ದಿ ಚಿತ್ರರಂಗಕ್ಕೆ ಆಘಾತ ತಂದಿದೆ. ಶೇಫಾಲಿ ಸಾಕಷ್ಟು ಮ್ಯೂಸಿಕ್ ಆಲ್ಬಮ್ಗಳು ಮತ್ತು ಸಿನಿಮಾಗಳಲ್ಲಿ ರಂಜಿಸಿದ್ದಾರೆ. ಕಾಂತಾ ಲಗಾ ರಿಮಿಕ್ಸ್ ವಿಡಿಯೋ ಮೂಲಕ ಅವರು ಇನ್ನೂ ಹೆಚ್ಚು ಪಾಪ್ಯುಲರ್ ಆಗಿದ್ರು. ಅನಂತರ ಸಲ್ಮಾನ್ ಖಾನ್ ನಟನೆಯ ಮುಜ್ಸೆ ಶಾದಿ ಕರೋಗಿ ಚಿತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ರು. ಶೇಫಾಲಿ ಹಲವು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿದ್ದಾರೆ. ನಾಚ್ ಬಲಿಯೆ ಕಾರ್ಯಕ್ರಮದಲ್ಲಿ ಪತಿ ಪರಾಗ್ ಅವರೊಂದಿಗೂ ಬಿಗ್ ಬಾಸ್ನ 13ರ ಸೀಸನ್ನಲ್ಲೂ ಕೂಡ ಭಾಗವಹಿಸುವ ಮೂಲಕ ಜನಪ್ರಿಯತೆಯನ್ನು ಗಳಿಸಿದ್ರು. ಇನ್ನು ಈ ನಟಿ ಕನ್ನಡ ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟಿದ್ರು. ಕನ್ನಡದ ಹುಡುಗರು ಚಿತ್ರದಲ್ಲಿ ಹಾಡೊಂದಕ್ಕೆ ಬಿಂದಾಸ್ ಆಗಿ ಹೆಜ್ಜೆ ಹಾಕಿದ್ರು. ತೊಂದರೆ ಇಲ್ಲ ಪಂಕಜ ಹಾಡಿನಲ್ಲಿ ಪುನೀತ್ ರಾಜ್ಕುಮಾರ್, ಶ್ರೀನಗರ ಕಿಟ್ಟಿ ಹಾಗೂ ಲೂಸ್ ಮಾದ ಯೋಗಿ ಜೊತೆ ಕುಣಿದಿದ್ರು. ಈ ಹಾಡು ಇವತ್ತಿಗೂ ಜನಪ್ರಿಯತೆ ಪಡೆದಿದೆ. ಅಪ್ಪು ಜೊತೆ ಸ್ಟೆಪ್ ಹಾಕಿದ ಶೇಫಾಲಿಗೆ ಎಲ್ಲ ಕಡೆಯಿಂದ ಮೆಚ್ಚುಗೆಯೂ ಬಂದಿತ್ತು. ಈ ಹಾಡು ಮತ್ತು ಶೇಫಾಲಿ ಅವರ ಸ್ಟೆಪ್ ನೋಡಿದ ಅದೆಷ್ಟೋ ಪಡ್ಡೆ ಹುಡುಗರು ಬಿಂದಾಸ್ ಆಗಿ ಸ್ಟೆಪ್ ಹಾಕಿ ಎಂಜಾಯ್ ಮಾಡ್ತಾ ಇರೋದು ಈಗಲೂ ಕಾಮನ್. ನಟಿ ಶೇಫಾಲಿ ಅವರ ಸಾವಿನ ಬಗ್ಗೆ ಅವರ ಪತಿ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಶೇಫಾಲಿ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ರಂತೆ. ಇವರಿಗೆ ಚಿಕ್ಕ ವಯಸ್ಸಿನಲ್ಲೇ ತಲೆ ಸುತ್ತು ಬರುವ ರೋಗ ಇತ್ತಂತೆ. ಈ ವಿಷಯವನ್ನ ಸ್ವತಃ ಶೇಫಾಲಿ ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಅವರಿಗೆ ಸುಮಾರು 15 ವರ್ಷ ವಯಸ್ಸಿನಲ್ಲಿದ್ದಾಗಲೇ ತಲೆ ತಿರುಗಿ ಬೀಳುವ ರೋಗದಿಂದ ಬಳಲುತ್ತಿದ್ದರಂತೆ. ಹಾಗಾಗಿ ಯಾವ ಸಮಯದಲ್ಲಿ ಏನಾಗುತ್ತದೋ ಏನೋ ಗೊತ್ತಿಲ್ಲ ಅಂತಾನೂ ತಿಳಿದುಕೊಂಡು ಹೆಚ್ಚು ಕಾಲ ನಟನೆಯಿಂದ ದೂರ ಇದ್ರಂತೆ. ಇದಲ್ಲದೆ ಶೇಫಾಲಿ ತನ್ನ ಏಜ್ ಕಾಣಬಾರದು, ಅಂದ್ರೆ ವಯಸ್ಸಾಗಿದೆ ಅಂತ ಗೊತ್ತಾಗಬಾರದು ಅಂತ ಈ ನಟಿ ಮೆಡಿಸನ್ ಅನ್ನ ತೆಗೆದುಕೊಳ್ತಿದ್ರಂತೆ. ಈ ವಿಷಯ ಕೂಡ ಈಗ ಹೊರಬಿದ್ದಿದೆ, ಚರ್ಚೆಗೆ ಹೆಚ್ಚು ಗ್ರಾಸವಾಗಿದೆ. ನಟಿಗೆ 42 ವರ್ಷವಾದರೂ ಅವರು ತಮ್ಮ ದೇಹ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿದ್ರು. ವಯಸ್ಸಾಗಿದೆ ಅಂತ ಗೊತ್ತಾಗಬಾರ್ದು ಅಂತ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಮೆಡಿಸಿನ್ಗಳನ್ನ ಕೂಡ ತೆಗೆದುಕೊಳ್ತಿದ್ರು. ಈ ಎಲ್ಲದರ ಕಾರಣದಿಂದಾಗಿ 42 ವರ್ಷದಲ್ಲಿ ಹೃದಯಾಘಾತದಿಂದ ಶೇಫಾಲಿ ಇಹಲೋಕ ತ್ಯಜಿಸಿದ್ದಾರೆ ಅಂತಹ ಮಾತುಗಳು, ಚರ್ಚೆಗಳು ಇದೀಗ ಹಿಂದಿ ಚಿತ್ರೋದ್ಯಮದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.